ಕನ್ನಡದ ವರ್ಣಮಾಲೆ ಇದೆಯಲ್ಲ, ಬಹಳ ಸುಂದರವಾದ ವರ್ಣಮಾಲೆ. ಆಮೇಲೆ ನೀವು ನೋಡಿ, ಎಲ್ಲ ಅಕ್ಷರಗಳು ಸೊನ್ನೆಯಿಂದ ವಿಕಾಸ ಆಗಿರೋಂಗೆ ಕಾಣಿಸ್ತವೆ. ನೀವು ಸೊನ್ನೆನ ಬೇಸಾಗಿ ಇಟ್ಕೊಂಡ್ರೆ ಅದನ್ನು ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಪ್ರತಿ ಅಕ್ಷರವನ್ನು ಬರಿಬೋದು. ಅಂದರೆ ನಮ್ಮ ವರ್ಣಮಾಲೆಯ ವಿಕಾಸ ಕ್ರಮದಲ್ಲಿಯೇ ಒಂದು ತರ್ಕ ಇದೆ. ನಾವು ನಮ್ಮ ಮಕ್ಕಳಿಗೆ ಇದನ್ನು ಹೇಳೇ ಇಲ್ಲ. ಅಲ್ಲ, ನಮಗೆ ಗೊತ್ತಿದೆ ತಾನೆ ಸರ್ ಹೇಳೋದು. ಅದೇ ಎಷ್ಟೆಷ್ಟನ್ನು ಹೇಳಬೇಕಾಗಿದೆ, ನಾವು ಹೇಗೆ ಹೇಳಬೇಕಾಗಿದೆ. ಅದರಿಂದಾಗಿ ಸಾರ್ಥಕ ರಾಜ್ಯೋತ್ಸವ ಇದು. ಹೌದು. ನಮ್ಮ 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 ನೋಡಿ, ನಾನು ಮಕ್ಕಳಿಗೆ ಹೇಳ್ತೀನಿ, ಬೇಲೂರು ಹಳೆಬೀಡದ ನೋಡಿ, ಯಾರಾದರೂ ಒಬ್ಬ ಒಳ್ಳೆ ಗೈಡ್ ಇಟ್ಕೊಂಡು ನೋಡಿ ಸರ್, ಕನ್ನಡಿಗನಾಗಿ ಹುಟ್ಟಿದ್ದು ಸಾರ್ಥಕ ಆಯಿತು ಅಂತ ಅನಿಸ್ಬಿಡುತ್ತೆ ಸರ್. ಯಾಕೆಂದರೆ ಕಲ್ಲಿನಲ್ಲಿ ಒಂದು ಮೂರ್ತಿಯನ್ನು ಕೆತ್ತೋದಲ್ಲ, ಮುಖಭಾವವನ್ನು ಕೆತ್ತನವನು. ಮೂರ್ತಿಯನ್ನು ಕೆತ್ತೋದಲ್ಲ, ಮೂರ್ತಿಯ ಮುಖಭಾವವನ್ನು ಕೆತ್ತಾನೆ, ನಾಚಿಕೆಯನ್ನು ಕೆತ್ತಾನೆ, ಮುಖದ ಮೇಲೆ ಸಿಟ್ಟನ್ನು ಕೆತ್ತಾನೆ, ಶೃಂಗಾರವನ್ನು ಕೆತ್ತಾನೆ. ನಾನು ನೋಡಿದ್ದೀನಿ ಎಲ್ಲೋರದಲ್ಲಿ, ಯಾರೋ ಕನ್ನಡಿಗ ಕೆತ್ತಿರೋದದು, ಎಲ್ಲೋರದಲ್ಲಿ ಶಿವಪಾರ್ವತಿ ಇರೋದೊಂದು ಮೂರ್ತಿ ಇದೆ. ಪಗಡೆ ಆಡ್ತಾ ಇದ್ದಾರೆ. ಶಿವ ಪಾರ್ವತಿಯನ್ನೇನೋ ರೇಗಿಸಿದ್ದಾನೆ, ಪಾರ್ವತಿ ನಾಚಿಕೊಂಡಿದ್ದಾಳೆ. ಆ ನಾಚಿಕೆಯ ಮುಖಭಾವವನ್ನು ಕಲ್ಲಲ್ಲಿ ಮೂಡಿಸಿದ್ದಾನೆ. ಅಂದರೆ ಅವನಿಗೆ ಆ ಶಿಲ್ಪ ಸೃಷ್ಟಿ ಒಂದು ತಪಸ್ಸು. ಒಂದು ಏಟ್ ಹೆಚ್ಚು ಕಡಿಮೆ ಹೊಡೆದ್ರೆ ನಾಚಿಕೆ ಹೊರಟೋಗ್ಬಿಡುತ್ತೆ, ಸಿಟ್ಟಾಗ್ಬಿಡುತ್ತೆ. ನಮ್ಮ ಮಕ್ಕಳಿಗೆ ಇದನ್ನು ತೋರಿಸಿ ಹೆಮ್ಮೆ ಪಟ್ಟರು, ಅಭಿಮಾನ ಪಟ್ಟರು, ನೀವು ಕನ್ನಡಿಗರು ಅಂತ ಹೇಳೋದು ಬೇಡವ ನಾವು? ಅಷ್ಟೇ ಅಲ್ಲ, ಅಲ್ಲಿ ಹೋಗಿ ಏನು ನೋಡಬೇಕು ಅನ್ನೋದನ್ನು ಹೇಳೋರಿಲ್ವಲ್ಲ. ಎಷ್ಟು ಎಷ್ಟು ಅದ್ಭುತವಾದ ಸೃಷ್ಟಿ ಇದು ಅಂತಂದರೆ, ನಮ್ಮ ಬೇಲೂರನ್ನ ಜ್ಯುವೆಲ್ ಬಾಕ್ಸ್ ಆಫ್ ವರ್ಲ್ಡ್ ಅಂತ ಕರೀತಾರೆ. ಜ್ಯುವೆಲ್ ಬಾಕ್ಸ್ ಆಫ್ ವರ್ಲ್ಡ್ ಅಂತ ಕರೀತಾರೆ. ಯಾಕಂದರೆ ಅಲ್ಲಿ ದೇವಾನುದೇವತೆಗಳಿಗಿರುವಂಥ ಒಡವೆಗಳಿವೆಯಲ್ಲ, ಆ ಒಡವೆಗಳ ಡಿಸೈನು ನಿಮ್ಮ ಇಡೀ ಬೆಂಗಳೂರು ಹುಡುಕೊಂಡ್ರೆ ಸಿಗೋದಿಲ್ಲ. ಕಲ್ನಲ್ಲಿ ಕೆತ್ತಿದ್ದಾರೆ. ಅಲ್ಲ, ಈಗ ಅದನ್ನು ಇದು ಮಾಡ್ತಾ ಇದ್ದಾರೆ, ಕಲ್ನಲ್ಲಿ ಕೆತ್ತಿದ್ದಾರೆ ಶಿಲ್ಪಿಗಳು. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಮ್ಮ ಒಳ್ಳೆಯದೇನು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಕಲ್ಲಿನಲ್ಲಿ ನಾದ ತೆಗೆದಿದ್ದಾರಲ್ಲ. ನಾವು ಹಂಪಿನಲ್ಲಿ ಹೋದರೆ, ಅದು ವಿಜಯ ವಿಠಲ ದೇವಸ್ಥಾನ ಅಲ್ವಾ, ಅಲ್ಲಿ ಹೋದರೆ ನೀವು ಕಲ್ಲನ್ನು ಕೆತ್ತಿದ್ರೆ ಸಪ್ತಸ್ವರಗಳು ಹೊರಡ್ತಾವಲ್ಲ, ಕಲ್ಲುಗಳನ್ನು ಬಿಡಿದ್ರೆ ಅವನು ಕಲ್ಲನ್ನು ಆ ಮಟ್ಟಕ್ಕೆ ಶ್ರುತಿಗೊಳಿಸುವಾಗ ಅವನೆಂಥ ತಪೋಧನನಾಗಿದ್ದ. ಅಲ್ಲ, ಎಷ್ಟು ಸಂಗೀತ ಜ್ಞಾನ ಇತ್ತು, ಎಂಥ ತಪೋಧನನಾಗಿದ್ದ. ಮತ್ತು ಅವನ ಕಿವಿ ಎಷ್ಟು ಸೂಕ್ಷ್ಮವಾಗಿತ್ತು, ಅವನ ಇಂದ್ರಿಯಗಳು ಎಷ್ಟು ಸೂಕ್ಷ್ಮವಾಗಿದ್ವು. ಇವರೆಲ್ಲ ನಮ್ಮ ಪೂರ್ವಿಕರು ಸರ್, ಇವರೆಲ್ಲ ನಮ್ಮ ಪೂರ್ವಿಕರು, ನಮ್ಮ ಆನ್ಸೆಸ್ಟರ್ಸ್ ಇವರು. ವೈಜ್ಞಾನಿಕವಾಗಿ ಮಾಡಿರೋ 2 ಹಾರ್ಮೋನಿಯಮು ಒಂದೇ ಶ್ರುತಿಲಿ ಬರಲ್ಲ ಸರ್. ಹೌದೌದು, ಒಂದೇ ಶ್ರುತಿ ಬರಲ್ಲ. ಅಂಥದ್ರಲ್ಲಿ ಕಲ್ಲಲ್ಲಿ ಮಾಡ್ತಾನೆ ಅಂದರೆ ನಾವು ನಮ್ಮ ಮಕ್ಕಳಿಗೆ ಇದನ್ನು ಹೇಳಬೇಕು. ಆದರೆ ನಮ್ದು ಯಾವ ಆ್ಯಟಿಟ್ಯೂಡ್ ಅಂದರೆ ಪರವಾಗಿಲ್ಲ ಆ್ಯಟಿಟ್ಯೂಡ್. ಏನೋ ಹೇಳಿದ್ರೆ ಆಯಿತು, ಪರವಾಗಿಲ್ಲ, ನಡೀತದೆ ಅಲ್ವಾ? ಹಿಂಗಾಗಿದ್ದೀವಿ. ಅಂದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ನಾವು, ಸಹನಾಶೀಲರು. ನಮ್ಮ ಮುಂದೆನೇ ಎಷ್ಟೋ ಅನ್ಯಾಯಗಳು ನಡೀತಿರ್ತವೆ. ನಾವು ನೋಡೋಣ ಪರವಾಗಿಲ್ಲ ಅನ್ನೋ ಸ್ಥಿತಿಲಿದ್ದೀವಿ ಅಲ್ವಾ? ಯಾಕೆ ನನಗೆ ಆಯ್ತಾನ ಕಾವೇರಿ ಇದಕ್ಕೆ ಬಂದಾಗ ಬೆಂಗಳೂರಿಗರು ಕಾವೇರಿಗೆ ಸ್ಪಂದಿಸಲಿಲ್ಲ ಅಂತ ದೊಡ್ಡ ದೂರೇ ಬಂತು. ಪರವಾಗಿಲ್ಲ ನೋಡೋಣ ಅಂತ. ನನಗೆ ನಿಮ್ಮ ಹಾಡುಗಳ ಬಗ್ಗೆ ಇರೋ ಒಂದು ಪ್ರೀತಿ ಏನು ಗೊತ್ತಾ? ಧನ್ಯವಾದ ಸರ್. ಸಾಮಾನ್ಯರ ಮಾತುಗಳಿವೆಯಲ್ಲ, ಉದ್ಗಾರಗಳಿವೆಯಲ್ಲ, ಅವು ಎಷ್ಟೋ ಸಲ ನಿಮ್ಮ ಹಾಡಿನ ಪಲ್ಲವಿ ಆಗುತ್ತೆ. ಸಾಮಾನ್ಯರ ಮಾತಿನ ಉದ್ಗಾರಗಳು ಹಾಡಿನ ಪಲ್ಲವಿ ಆಗ್ತವೆ. ಯಾಕೆಂದರೆ ನಿಮ್ಮ 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 ಹಾಡುಗಳು ಆ ಸಮುದಾಯದಿಂದ ಹಾಗೆ ಉದ್ಭವಿಸಿದವಾದ್ರಿಂದ ಮಾತ್ರ ಹಂಗಾಗ್ತವೆ. ಸಮುದಾಯದ ನಡುವೆ ಸೃಷ್ಟಿಗೊಂಡವಾದ್ರಿಂದ ಹಂಗಾಗ್ತವೆ. ಹಾಗಂತ ಅದೆಲ್ಲಿಯೂ ಪಾಮರರಂಜನೆ ಆಗಿಲ್ಲ. ನನಗದು ಸಂತೋಷ. ಅದು ಅದರಿಂದ ಆ ಸಮುದಾಯದ ಮಧ್ಯೆ ಬರುವ ಉದ್ಗಾರ ಇದೆಯಲ್ಲ, ಪರವಾಗಿಲ್ಲ ಬಿಡಿ ಸ್ವಾಮಿ, ಪರವಾಗಿಲ್ಲ ಬಿಡಿ ಸ್ವಾಮಿ ಅಂತ ನಿಮ್ದೊಂದು ಹಾಡಿದೆ, ಹಾಡಿ ಸರ್, ಕೇಳಬೇಕು. ಪರವಾಗಿಲ್ಲ 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 ಸ್ವಾಮಿ ನಮಗೆ ಪರವಾಗಿಲ್ಲ, ಪರವಾಗಿಲ್ಲ ಸ್ವಾಮಿ ನಮಗೆ ಪರವಾಗಿಲ್ಲ, ಪರವಾಗಿಲ್ಲ ಸ್ವಾಮಿ ನಮಗೆ ಪರವಾಗಿಲ್ಲ, ಪರವಾಗಿಲ್ಲ ಸ್ವಾಮಿ ನಮಗೆ ಪರವಾಗಿಲ್ಲ. ನಾವು ದಾನಿಗಳು ನಿಧಾನಿಗಳು, ದಾನಿಗಳು ನಿಧಾನಿಗಳು, ಸಹನೆಯಲ್ಲಿ ಪ್ರಧಾನಿಗಳು. ಪರವಾಗಿಲ್ಲ ಪರವಾಗಿಲ್ಲ ಸ್ವಾಮಿ, ಪರವಾಗಿಲ್ಲ ಸ್ವಾಮಿ ನಮಗೆ ಪರವಾಗಿಲ್ಲ, ಪರವಾಗಿಲ್ಲ ಸ್ವಾಮಿ ನಮಗೆ ಪರವಾಗಿಲ್ಲ.
ರಾಜ್ಯೋತ್ಸವ ಪರವಾಗಿಲ್ಲ, ಸಮಸ್ಯೆಗಳೆಲ್ಲ ಹಾಗೆ ಉಳಿದಿವೆ ಪರವಾಗಿಲ್ಲ, 56ನೇ ರಾಜ್ಯೋತ್ಸವ ಪರವಾಗಿಲ್ಲ, ಸಮಸ್ಯೆಗಳೆಲ್ಲ ಹಾಗೆ ಉಳಿದಿವೆ ಪರವಾಗಿಲ್ಲ, ನದಿ ನೀರಿನದು ಗಡಿ ಸಮಸ್ಯೆ ಪರವಾಗಿಲ್ಲ, ವಿದ್ಯುತ್ ಕೋತ ಸದಾ ಅವಸ್ಥೆ ಪರವಾಗಿಲ್ಲ, ಕುಡಿಯೋ ನೀರಿಗೆ ಎಲ್ಲೆಲ್ಲೂ ಬರ ಪರವಾಗಿಲ್ಲ, ನಲ್ಲಿ ಜಗಳ ಶಾಂತಿಯ ಕಹಳೆ ಪರವಾಗಿಲ್ಲ, ದುಡಿಯೋ ಕೈಗೆ ಕೆಲಸ ಇಲ್ಲ ಪರವಾಗಿಲ್ಲ, ಅನ್ಯ ಭಾಷೆಯರಿಗೆ ವೆಲ್ಕಮ್ ಬೋರ್ಡು ಪರವಾಗಿಲ್ಲ, ಎಷ್ಟೇ ಕೂಗಿದರು ಕಿವುಡರ ಸಂತೆ ಇದು ನಮಗೋ ದಿಕ್ಕಿಲ್ಲ ಅವರಿಗೆ ಎದುರಿಲ್ಲ ಎಷ್ಟೇ ಕೂಗಿದರು ಕಿವುಡರ ಸಂತೆ ಇದು ನಮಗೋ ದಿಕ್ಕಿಲ್ಲ ಅವರಿಗೆ ಎದುರಿಲ್ಲ ಪರವಾಗಿಲ್ಲ 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 ಸ್ವಾಮಿ ನಮಗೆ ಪರವಾಗಿಲ್ಲ ಕವಿ ವಿಭೂತಿಗೆ ನಮೋ ಕೃತಿ ವಿಭೂತಿಗೆ ನಮೋ ಕವಿ ವಿಭೂತಿಗೆ ನಮೋ ಕೃತಿ ವಿಭೂತಿಗೆ ನಮೋ ದರ್ಶನ ಧ್ವನಿ ರಸಾಮೃತ ಪಾನದ ಆನಂದದಿಂ ಲೋಕಶೋಕವನಳಿಸಿ ಭುವನತ್ರಯಮಂ ತಣಿಪ ನಂದನ ತಪೋ ದೀಕ್ಷೆಯಂ ಕೊಂಡೆಸೆಪ ರಸಋಷಿ ಯೋಗಮತಿ ಸಹೃದಯ ವಿಭೂತಿಗೆ ನಮೋ ಕೆಂಪು ಕೋಟೆಯಿಂದ ಹಿಂದಿ ಭಾಷಣ ಪರವಾಗಿಲ್ಲ, ಬೀಸೋ ದೊಣ್ಣೆ ತಪ್ಸೋ ಗಾದೆ ಪರವಾಗಿಲ್ಲ, ವರ್ಷ ವರ್ಷ ಇದೆ ಮಾಮೂಲು ಪರವಾಗಿಲ್ಲ, ರೂಪಾಯಿ ಮೌಲ್ಯ ಕುಸಿಯುತ್ತ ಸಾಗಿದೆ ಪರವಾಗಿಲ್ಲ, ಬೆಲೆಗಳು ಮಾತ್ರ ಏರುತ್ತಲೇ ಇವೆ ಪರವಾಗಿಲ್ಲ, ಪ್ರಧಾನಿ ಬಂದ್ರು ಪ್ರಧಾನಿ ಹೋದ್ರು ಪರವಾಗಿಲ್ಲ, ಅವ್ರು ಬಿಟ್ಟು ಇವರು ಇವರು ಬಿಟ್ಟು ಅವರು ಪರವಾಗಿಲ್ಲ, ಟೀಮ್ ಯಾವುದಾದ್ರೇನು ಕ್ರಿಕೆಟ್ ಮ್ಯಾಚಲ್ಲಿ ಆಟ ತಾನೇ ಮುಖ್ಯ ಆಳೋ ಪಾರ್ಟಿ ಹೆಸರು ಯಾವುದಾದ್ರೇನು ಬದುಕಿಗೆ ಬೇಕು ಸೌಖ್ಯ ಟೀಮ್ ಯಾವುದಾದ್ರೇನು ಕ್ರಿಕೆಟ್ ಮ್ಯಾಚಲ್ಲಿ ಆಟ ತಾನೇ ಮುಖ್ಯ ಆಳೋ ಪಾರ್ಟಿ ಹೆಸರು ಯಾವುದಾದ್ರೆ ಬದುಕಿಗೆ ಬೇಕು ಸೌಖ್ಯ ಪರವಾಗಿಲ್ಲ 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 ಸ್ವಾಮಿ ನಮಗೆ ಪರವಾಗಿಲ್ಲ, ಪರವಾಗಿಲ್ಲ ಸ್ವಾಮಿ ನಮಗೆ ಪರವಾಗಿಲ್ಲ ನಾವು ದಾನಿಗಳು ನಿಧಾನಿಗಳು ನಾವು ದಾನಿಗಳು ನಿಧಾನಿಗಳು ಸಹನೆಯಲ್ಲಿ ಪ್ರಧಾನಿಗಳು ಪರವಾಗಿಲ್ಲ 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 ಸ್ವಾಮಿ ನಮಗೆ ಪರವಾಗಿಲ್ಲ, ಪರವಾಗಿಲ್ಲ ಸ್ವಾಮಿ ನಮಗೆ ಪರವಾಗಿಲ್ಲ, ಪರವಾಗಿಲ್ಲ ಸ್ವಾಮಿ ನಮಗೆ ಪರವಾಗಿಲ್ಲ, ಪರವಾಗಿಲ್ಲ ಸ್ವಾಮಿ ನಮಗೆ ಪರವಾಗಿಲ್ಲ.